ಶರಾವತಿ ನದಿ ತಟದಲ್ಲಿ ನಂಬಿ ಬರುವ ಭಕ್ತರ ಸಕಲ ಇಷ್ಟಾರ್ಥವನ್ನ ಈಡೇರಿಸುವ ಶಕ್ತಿ ಸ್ಥಳವಾದ ಹೊನ್ನಾವರದ ಬಳಕೂರಿನ ಬುಡುಬುಡು ಹಕ್ಲ ಭುವನೇಶ್ವರಿ ದೇವಿ ಸನ್ನಿಧಿಯಲ್ಲಿ ವಾರ್ಷಿಕ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದಲ್ಲಿ ನೆಲೆಯೂರಿರುವ ಬುಡಬುಡ ಹಕ್ಲ ಭುವನೇಶ್ವರಿ ಅಮ್ಮ ಶ್ರೀ ಸತಿ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ 15ನೇ ವರ್ಷದ ವಾರ್ಷಿಕ ವರ್ಧಂತಿ ಉತ್ಸವ ಧಾರ್ಮಿಕ ವಿಧಿವಿಧಾನದ ಮೂಲಕ ವಿಜೃಂಭಣೆಯಿಂದ ಗುರುವಾರ ಜರುಗಿತು. ನಿಸರ್ಗ ರಮಣೀಯ ಈ ಶ್ರೀ ಕ್ಷೇತ್ರದಲ್ಲಿ ಉತ್ಸವದ ಅಂಗವಾಗಿ ಕಲಾವೃದ್ಧಿ ಹೋಮ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವರ್ಧಂತಿ ಉತ್ಸವದ ನಿಮಿತ್ತ ವಿಶೇಷ ಹೂವಿನ ಅಲಂಕಾರದ ಮೂಲಕ ಸಿಂಗರಿಸಲಾದ ದೇವಿಗೆ ಮಹಾಪೂಜೆ ನೆರವೇರಿಸಿ ತೀರ್ಥ ಪ್ರಸಾದ ವಿತರಿಸಲಾಯಿತು. ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಜಿಲ್ಲೆಯ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ದೇವಿಯ ಸನ್ನಿಧಿಯಲ್ಲಿ ವಿವಿಧ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಪ್ರಧಾನ ಅರ್ಚಕರಾದ ರಾಜಶೇಖರ ಮಾದೇವ ಕರಿಮನೆ ಮಾತನಾಡಿ 400 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಾರೆ. ಹೊರ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅನಾರೋಗ್ಯಕ್ಕೆ ತುತ್ತಾದಾಗ ಬಂಗಾರಮಕ್ಕಿ ವೀರಾಂಜನೇಯ ದೇವರು ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕೇಳಿದಾಗ ಕ್ಷೇತ್ರವನ್ನು ಮುನ್ನಡೆಸುವ ಪ್ರಸಾದ ನೀಡಿದ ಬಳಿಕ ಕ್ಷೇತ್ರದಲ್ಲಿ ವಿವಿಧ ಪೂಜಾ ಕಾರ್ಯಗಳು ನಡೆಯುತ್ತಾ ಬಂದಿದೆ. ಸಂಕ್ರಾಂತಿ ಸೇರಿದಂತೆ ವಿವಿಧ ಹಬ್ಬದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಭಕ್ತರು ತಮ್ಮ ಬಯಕೆ ಈಡೇರಿದಾಗ ಹರಕೆ ರೂಪದಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ ಎಂದರು. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಆಗ್ತಾ ಇದೆ. ಒಂದು ವರ್ಷದಲ್ಲಿ ಒಂದು 5 ಇದೇ ರೀತಿ ಮಾಡ್ಕೊಂಡು 10, 11, 9 ಈ ರೀತಿ ಏರಿಕೆ ಆಗ್ತಾ ಇದೆ. ಸ್ಥಳದಲ್ಲಿ ಆಗ್ತಾ ಇದೆ. ಇನ್ನು ಮುಂದೂ ಸಹ ನನ್ನ ತಾಯಿ ಭುವನೇಶ್ವರಿ ದೇವಿ ನಡೆಸ್ಕೊಡ್ತಾಳೆ ಅನ್ನುವಂಥ ನಂಬಿಕೆ ನನಗುಂಟು. ಹಾಗೂ ಇದು ಸಂಬಂಧಪಟ್ಟಂಥದ್ದು ಇದು ದುರ್ಗಿಯ ಒಂದು ಅಂಶಕ್ಕೆ ಸಂಬಂಧಪಟ್ಟಂಥದ್ದು ಹೇಳಿ ಕಂಡು ಬಂದಿದೆ. ಹಾಗಾಗಿ ಇದಕ್ಕೆ ನವಚಂಡಿ ಭುವನೇಶ್ವರಿ ಅನ್ನುವಂಥದ್ದು ಒಂದು ಅಂಶ ಇದೆ ಇದರಲ್ಲಿ. ಹಾಗೆ ತುಂಬ ಉಗ್ರಳು ಇವಳು. ಏನು ಅಂತ ಹೇಳಿದ್ರೆ, ಒಂದು ಏನಾದರೂ ಒಂದು ಹೇಳಿಕೆ ಮಾಡ್ಕೊಂಡ್ರೆ ಆ ಹೇಳಿಕೆ ಕೆಲಸ ನಡೆಸಿದ ಮೇಲೆ ಆ ಹೇಳಿಕೆನ ಅಂದರೆ ಬೇಗ ಮುಟ್ಸ್ಬಿಡ್ಬೇಕು. ಅದು ಮುಟ್ಲಿಲ್ಲ ಅಂತ ಹೇಳಿದ್ರೆ ಮಾತಿಗೆ ತಪ್ಪಿದ್ರೆ ಪುನಃ ಮತ್ತೆ ಶಿಕ್ಷೆ ಆಗುವಂಥದ್ದು ಆಗ್ತದೆ. ತಾಯಿ ಅಂದರೆ ಮನುಷ್ಯರೇ ಮಾತಿಗೆ ತಪ್ಪಿದ ಮೇಲೆ ತಾಯಿ ಒಂದು ಉಗ್ರಳಾಗ್ಬಿಡ್ತಾಳೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಜನರು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ತುಂಬ ಒಂದು ಕಷ್ಟದಲ್ಲಿದ್ದಾಗ ನನ್ನ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು 5 ಜನ ಹುಡುಗರು ನನಗೆ ಬೆಂಗಾವಲ ನಿಂತು ನಮ್ಮ ಅಣ್ಣನ ಜೊತೆಯಲ್ಲೂ ಸಹ ನಿಂತು ನನಗೆ ಇಷ್ಟು ದಿನ ನಡ್ಕೊಂಡು ಬಂದಿದ್ದಾರೆ. ಕಷ್ಟದಲ್ಲಿ ನಾನು ತುಂಬ ಕಷ್ಟದಲ್ಲಿ ನೋವಿನಲ್ಲಿ ನಾನು ಆಗೋದಿಲ್ಲ ನನ್ನ ಕೈಲೇನಂತ ಬಿಡು. ಬಂಗಾರಮಕ್ಕಿ ವೀರಾಂಜನೇಯ ಸ್ಥಳದಲ್ಲಿ ಒಂದು ದರ್ಶನದಲ್ಲಿ ಕೇಳಿದವಾಗ ಹಿಂದೆ ಸರಿ ಬೇಡ, ಏನೇ ಕಷ್ಟ ಬಂದರೂ ಸಹ ನೀನು ಹಿಂದೆ ಸರಿಯುವಂಥದ್ದು ಬೇಡ, ಮುಂದೆ ಹೋಗಬೇಕು ನೀನು ಅಂತ ತಿಳಿಸದಲ್ಲಿ ನಾನು ಮುಂದೆ ಮಾಡ್ಕೊಂಡು ಬಂದಿದ್ದೆ. ಊರಲ್ಲೇ ನಾನು ಕೆಲಸ ಮಾಡಿಕೊಂಡು ಸ್ಥಳವನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತರಿಗೂ ಸಹ ಬಂದಂಥ ಭಕ್ತರಿಗೆ ನಡೆಸ್ಕೊಡ್ತಾ ಇದೆ, ಶೀಘ್ರವಾಗಿ ನಡೆಸ್ಕೊಡ್ತಾ ಇದೆ. ಅಂದರೆ ಹೇಳಿಕೆ ಮಾಡ್ಕೊಂಡಂಥದ್ದು ಸಹ ಉಗ್ರ ರೂಪದಲ್ಲಿ ನಡೆಸ್ಕೊಡ್ತಾಳೆ. ಮತ್ತೇನು ಅಂತ ಹೇಳಿದ್ರೆ, ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವರು ನಿಮ್ಮ ಒಂದು ಮಿತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಬಂದು ಏನೇನೋ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಲ್ಲಿ ಅದು ಮುಂದೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ. ಈ ರೀತಿ ಒಂದು ಕ್ಷೇತ್ರದ್ದು. ಮತ್ತು ಈಗಿನ ಸ್ಥಳ ಅಲ್ಲ ಇದು. ಇದು ಕೇಳಿದವರೇ ಸ್ಥಳ 400 ವರ್ಷದ ಹಿಂದಿನ ಸ್ಥಳ ಅನ್ನುವಂಥದ್ದು ಕಂಡು ಬಂದದ. ಇದು ಊರಿಗೆಲ್ಲ ಊರಲ್ಲೂ ಸಹ ಹೇಳ್ತಾರೆ. ಒಂದು ಇದು ಹೆಸರಿರುವಂಥದ್ದು ಬುಡುಬುಡ ಕ್ಲಾಂತಿ, ಅಭಿಗದ್ದಿ ಬುಡುಬುಡ ಕ್ಲಾಂತಿ ಹೇಳಿ ಕರೀತಾರೆ ಇದಕ್ಕೆ. ಹಾಗಾಗಿ ಹಿಂದಿನಿಂದಲೂ ಸಹ ಇಲ್ಲಿ ಏನೂ ಇರಲಿಲ್ಲ. ಈ ಹಿಂದೆ ಇಲ್ಲಿ ಏನೂ ಇರಲಿಲ್ಲ, ಎಲ್ಲ ಕಾಡು ಇದು. ನಾವು ಹೊತ್ತಿಂದಲೂ ಸಹ ಕೊಟ್ಟು ಎಲ್ಲ ರೀತಿಯಲ್ಲೂ ಸಿದ್ಧ ಮಾಡ್ಕೊಂಡು ಬಂದಿದ್ದಾಳೆ. ಇಷ್ಟು ದಿನ ಕಾಲ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ಮುಂದೆ ಸಹ ನಾನು ನಡೆಸ್ಕೊಡ್ತೀನಿ, ಭಕ್ತರನ್ನು ಕರೆಸ್ಕೊಡ್ತೀನಿ ಅಂತ ತಿಳಿಸಿದ್ದಾಳೆ. ಅದೇ ರೀತಿಯಲ್ಲಿ ನಾನು ನಂಬಿಕೊಂಡಿದ್ದೇನೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.